ಏನಾಯಿತೆಲೆ ಮುದ್ದು ಶ್ರೀನಿವಾಸ, ಏನಾಯಿತೆಲೆ ಮುದ್ದು ಶ್ರೀನಿವಾಸ, ಏನಾಯಿತು ಬೇಡು ಮಗನೇ, ಕಾಣೆನು ಜರತಾವ ನೀನವ ಕೆಳುವೈರು, ಏನಾಯಿತು ಬೇಡು ಮಗನೇ. ಮಗು ಶ್ರೀನಿವಾಸ, ನನ್ನ ಅಪ್ಪಣೆಯನ್ನು ಪಡೆದುಕೊಂಡು ಮೃಗಬೇಟೆಗಾಗಿ ಹೋದಾತ ನೀನು, ಆದರೆ ಒಂದು ಕಡೆಯಲ್ಲಿ ಕುಳಿತುಕೊಂಡಿದ್ದೀಯಲ್ಲ ಕಂದ. ನಿನ್ನ ಪಾಲಿಗೆ ಆದದ್ದಾದ್ರೂ ಏನು ತಾಯಿಯ ಬಳಿಯಲ್ಲಿ ಹೇಳಬಾರ್ದ? ಏನೆಂಬೆ ಬಕುಳು, ಏನೆಂಬೆ ಬಕುಳು, ದೇವಿ ಬೇಡುವೆ ಎನ್ನುಳದ, ದೇವಿ ಬೇಡುವೆ ಎನ್ನುಳದ, ಕಾನದಲ್ಲಿ ಮಗ ಬೇಟೆಯೊಳಿಯುತ್ತಿರೆ, ಕಾನದಲ್ಲಿ ಮಗ ಬೇಟೆಯೊಳಿಯುತ್ತಿರೆ, ಕಾಣಿಯೋರ್ವಳ ಕಂಡೆನುವರಿ. ನಿನ್ನಿಂದ ಅಪ್ಪಣೆ ಪಡೆದು ಮೃಗಬೇಟೆ ಎಂದು ಕಾಡಿಗೆ ಹೋದೆ. ಅಲ್ಲಿ ಆಕಾಶರಾಜನ ಮಗಳು ಪದ್ಮಾವತಿಯನ್ನು ಕಂಡೆ. ಅವಳ ರೂಪಕ್ಕೆ ಮನಸೋತಿದ್ದೇನೆ. ಅವಳನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನಿಸಿದ್ದೇನೆ. ನಿನ್ನನ್ನು ಕೇಳಿಕೊಂಡು ಬರ್ತೀರ ತಾಯಿ? ಮಗು ಶ್ರೀನಿವಾಸ, ನಾವು ಬಡವರಿದ್ದೇವೆ ಕಂದ, ಆತ ರಾಜರಿದ್ದಾನೆ. ನಡುವೆ ಸಂಬಂಧ ಹೇಗೆ ಸಾಧ್ಯ? ಹಣಕ್ಕಾಗಿ ಚಿಂತಿಸುವಂತ ಅಗತ್ಯ ಇಲ್ಲ. ಕುಬೇರನಲ್ಲಿ ಸಾಲ ಮಾಡಿದ್ರೆ ಆಯ್ತಮ್ಮ. ಬಗೆಯಾದ್ರೂ ಹೇಗೆ ಕಂದ? ಮುಂದೆ ನಾನು ತಿರುಪತಿಯಲ್ಲಿ ತಿಮ್ಮಪ್ಪನಾಗಿ ನೆಲೆಯಾಗ್ತೇನೆ. ಅನೇಕ ಭಕ್ತಾದಿಗಳು ನನ್ನ ಕ್ಷೇತ್ರಕ್ಕೆ ಬರ್ತಾರೆ. ಹುಂಡಿಯಲ್ಲಿ ಕಾಣಿಕೆಯನ್ನು ಹಾಕ್ತಾರೆ. ಆ ಕಾಣಿಕೆಯನ್ನು ಸಮುದ್ರರಾಜನ ಮೂಲಕ ಕುಬೇರನಿಗೆ ಸೇರುವಾಗೆ ನಾನು ಮಾಡ್ತೇನೆ. ಅಮ್ಮ, ಹಿಂದಿನ ಯುಗದಲ್ಲಿ ನಾನು ಕೃಷ್ಣಾವತಾರದಲ್ಲಿದ್ದಾಗ ನೀವು ನನ್ನ ತಾಯಿಯಾದಂತ ಯಶೋದೆ ಆಗಿದ್ದವರು. ನನ್ನ ಪರಂಧಾಮದ ಕಾಲದಲ್ಲಿ ಒಂದು ಮಾತು ಕೇಳಿದ್ರಿ. 16,008 ಮಂದಿ ಪತ್ನಿಯರಿದ್ದರು. ನೀನು ಒಂದು ಕಲ್ಯಾಣ ನೋಡುವ ಭಾಗ್ಯ ನನಗೆ ಸಿಗಲಿಲ್ಲ. ಅದನ್ನು ನೀನು ಒದಗಿಸಿಕೊಡ್ಬೇಕು ಅಂತ ಕೇಳಿಕೊಂಡೆ. ಮುಂದಿನ ಕಲಿಯುಗದಲ್ಲಿ ನಿಮಗೆ ನಿತ್ಯ ಕಲ್ಯಾಣೋತ್ಸವ ತೋರಿಸ್ತೇನೆ ಎನ್ನುವ ಮಾತನ್ನಾಡಿದ್ದೇನೆ. ಆ ಮಾತನ್ನು ಈಡೇರಿಸಿಕೊಡುವುದಕ್ಕಾಗಿ ನಾನು ನೆಲೆ ನಿಂತ ಕ್ಷೇತ್ರದಲ್ಲಿ ಪದ್ಮಾವತಿ ಎನ್ನುವ ಕಲ್ಯಾಣ ಮಂಟಪ ಆಗಬೇಕು. ಅಲ್ಲಿ ನಿತ್ಯ ಕಲ್ಯಾಣೋತ್ಸವ ಎನ್ನುವುದು ನಡಿಬೇಕು. ಅದನ್ನು ನೋಡುವುದಕ್ಕಾಗಿ ನೀವು ನನ್ನ ಆಲಯದ ಎದುರುಗಡೆಯಲ್ಲಿ ಬಕುಳಾವೃಕ್ಷವಾಗಿ ನಿಂತಿರಬೇಕು. ಅಷ್ಟು ಮಾತ್ರವೇ ಅಲ್ಲ, ಒಂದು ಸಂದರ್ಭ ನಮಗೆ ಇರುವುದಕ್ಕೆ ಸ್ಥಳ ಇರಲಿಲ್ಲ. ಇರುವುದಕ್ಕೊಂದು ಸ್ಥಾನ ಕೊಟ್ಟವ ವರಹಸ್ವಾಮಿ. ಆತನಿಗೆ ನನ್ನ ಕ್ಷೇತ್ರದಲ್ಲಿ ಪ್ರಥಮ ಪೂಜೆ ಅಂದ್ರೆ ಹಾಲುವಣ್ಣಿನ ಸೇವೆ ಎನ್ನುವುದು ಆತನಿಗೆ ಸಿಗಬೇಕು. ಇನ್ನು ನನ್ನ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ರೂಪಕವಾಗಿ ಲಡ್ಡನ್ನೇ ಕೊಡಬೇಕಮ್ಮ. ಜೀವನದಲ್ಲಿ ಅದೆಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸಿರ್ತಾರೆ. ಅವರ ಮುಂದಿನ ಜೀವನ ಸಿಹಿಯಾಗಿರಲಿ ಅಲ್ಲ ಸುಖವಾಗಿರಲಿ ಎನ್ನುವ ಕಾರಣಕ್ಕಾಗಿ ಇದೆಲ್ಲವೂ ಆಗುವ ಮುಂಚಿತವಾಗಿ ಈ ಮನೆಯಲ್ಲಿ ಶ್ರೀನಿವಾಸ ಕಲ್ಯಾಣ ಎನ್ನುವುದಾಗಬೇಕು ತಾಯಿ. ಆಗಲಿ ಶ್ರೀನಿವಾಸ. ಭಾಗ್ಯವ ಕೊಡೆಗರತಿ ಭಾಗೀರಥಿ, ಭಾಗ್ಯವ ಕೊಡೆಗರತಿ. ಆರತಿ ತಗೊಳ್ಳಿ.